ಸಂಧ್ಯಾ ರಹಸ್ಯದಲ್ಲಿ ನಾವು ನಿನ್ನೆ ತಿಳಿದಂತೆ ಗಾಯತ್ರಿ ಮಂತ್ರದ ಮಹಾತ್ಮ್ಯ, ಗಾಯತ್ರಿ ಮಂತ್ರದ ಪ್ರತ್ಯಕ್ಷರಾರ್ಥ ಇವೆಲ್ಲವನ್ನ ತಿಳಿದೆವು. ಅದಾದ ನಂತರ ಈಗ ಗಾಯತ್ರಿ ಮಂತ್ರ ಜಪ ಮಾಡುವ ವಿಧಾನ ಹೇಗೆ, ಒಟ್ಟಾರೆ ಜಪಗಳು ಮಾಡುವ ವಿಧಾನ ಹೇಗೆ, ಗಾಯತ್ರಿ ಮಂತ್ರವನ್ನ ಎಷ್ಟು ವಿಧವಾಗಿ ನಾವು ಮಾಡಬಹುದು, ಎಷ್ಟು ಸಂಖ್ಯಾಕವಾಗಿ ಮಾಡಬೇಕು, ಯಾವ ಯಾವ ಸಂಖ್ಯೆಯಿಂದ ಮಾಡಿದರೆ ಏನು ಪುಣ್ಯ ಅನ್ನುವುದನ್ನ ತಿಳಿಯೋಣ. ಭಿನ್ನ ಪಾದಾತು ಗಾಯತ್ರಿ ಬ್ರಹ್ಮಹತ್ಯಾ ಪ್ರಣಾಶಿನಿ, ಅಭಿನ್ನ ಪಾದ ಗಾಯತ್ರಿ ಬ್ರಹ್ಮಹತ್ಯಾ ಪ್ರಯಚ್ಛತಿ ಅಂತ ಹೇಳ್ತದೆ ಶಾಸ್ತ್ರ. ಅಂದರೆ ಗಾಯತ್ರಿ ಮಂತ್ರದಲ್ಲಿ ಒಟ್ಟಾರೆ 24 ಅಕ್ಷರಗಳು, ಅವುಗಳು 3 ಪಾದವಾಗಿ ಅದನ್ನ ವಿಂಗಡಣೆ ಮಾಡಿದ್ದಾರೆ. ತ್ರಿಪಾದ ಗಾಯತ್ರಿ ಅಂತ ಕರೀತಾರೆ, ತ್ರಿಪದಾ ಗಾಯತ್ರಿ ಅಂತ. ಅಂದರೆ ಓಂ ತತ್ಸವಿತುಃ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವ 3 ಪಾದಗಳು ಗಾಯತ್ರಿ ಮಂತ್ರದಲ್ಲಿ ಇವೆ. ಅದೇ ರೀತಿಯಾಗಿ ಯಾವತ್ತಿಗೂ ಜಪ ಮಾಡುವಾಗ ಒಟ್ಟಾರೆ ಒಂದೇ ಸಲಕ್ಕೆ ಓಂ ಭೂರ್ಭುವಸ್ಸುಃ ಭರ್ಗೋ ದೇವಸ್ಯ ಧಿಯೋ ಯೋ ನ ಪ್ರಚೋದಯಾತ್ ಅನ್ನಬಾರದು, ಭಿನ್ನ ಭಿನ್ನವಾಗಿ ಅನ್ನಬೇಕು. ಓಂ ಭೂಹು ತತ್ಸವಿತುರ್ವರೇಣ್ಯಂ, ಓಂ ಭೂರ್ಭುವಸ್ಸುಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಈ ರೀತಿಯಾಗಿ 3 ವಿಂಗಡಣೆಯಾಗಿ ಹೇಳಬೇಕು. ಒಂದು ವೇಳೆ 3 ವಿಂಗಡಣೆ ಮಾಡಿ ಹೇಳದೇ ಇದ್ದರೆ ಬ್ರಹ್ಮಹತ್ಯೆ ಸಮನಾದ ಪಾಪ ಬರುತ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರವನ್ನು ಅನ್ನುವಾಗ ಸೋಂಕಾರ ಚತುರಾವೃತ್ಯ ವಿಜ್ಞೇಯ ಸಾ ಶತಾಕ್ಷರಿ ಶತಾಕ್ಷರಿಂ ಸಮಾವೃತ್ಯ ಸರ್ವವೇದ ಫಲಂ ಲಭೇತ್. ಗಾಯತ್ರಿ ಮಂತ್ರವನ್ನ ಹೇಳದೆ ಗಾಯತ್ರಿ ಮಂತ್ರವನ್ನ ಹೇಳುವಾಗ ಮೊದಲಿಗೆ ಪ್ರಾರಂಭದಲ್ಲಿ ಓಂಕಾರವನ್ನ ಕಡ್ಡಾಯವಾಗಿ ಪಠನ ಮಾಡಲೇಬೇಕು. ಎಷ್ಟು ಮಹತ್ವವಿದೆ ಗೊತ್ತಾ? ಓಂಕಾರವೆಂಬ ಪ್ರಣವವನ್ನ ಗಾಯತ್ರಿ ಮಂತ್ರದ ಮೊದಲಿಗೆ ಪ್ರಾರಂಭ ಮಾಡುವಾಗ ಅನ್ನಬೇಕಾದಾಗ ಅಂದರೆ ಶತಾಕ್ಷರಿಂ ಸಮಾವೃತ್ಯ ಸರ್ವವೇದ ಫಲಂ ಲಭೇತ. ಓಂಕಾರ ಸಹಿತವಾದ ಗಾಯತ್ರಿಯನ್ನ 4 ಸಲ ಜಪ ಮಾಡಿದರೆ ಒಟ್ಟಾರೆ 100 ಅಕ್ಷರಗಳಾಗ್ತವೆ. ಶತಾಕ್ಷರಿ ಎನಿಸುವಂತಹ ಈ ರೀತಿಯಾಗಿ ಓಂಕಾರದ ಜಪ, ಓಂಕಾರ ಸಮೇತ ಮಾಡುವ ಆ ಗಾಯತ್ರಿ ವೇದ ಫಲ ಕೊಡುತ್ತದೆ. ಸಮಗ್ರವಾದ ವೇದ ಫಲವನ್ನ ತಿಳಿದುಕೊಂಡು ಅನುಭವಿಸಿ ಅರ್ಥಾನುಸಂಧಾನತೆಯಿಂದ ಮಾಡಿದಾಗ ಏನು ಫಲ ಬರಬೇಕೋ ಅದು ಕೇವಲ ಗಾಯತ್ರಿ ಮಂತ್ರವನ್ನ ಹೇಳುವಾಗ ಓಂಕಾರ ಉಚ್ಚಾರಣೆಯಿಂದ ಮಹತ್ತರವಾದ ಫಲ ಬರುತ್ತದೆ. ಅಷ್ಟು ಮಹತ್ತರವಾಗಿ ಇದೆ ಈ ಗಾಯತ್ರಿ ಮಂತ್ರದ ಪಠನೆ ಮಾಡುವಲ್ಲಿ ಓಂಕಾರದ ಪಾತ್ರ. ಅಷ್ಟೇ ಅಲ್ಲ, ಗಾಯತ್ರಿ ಇದು ವೇದಗಳ ಮಾತೆ. ಹಿಂದೆ ಹೇಳಿದಂತೆ ಓಂಕಾರದಲ್ಲಿ ಇರುವ ಅಕಾರ ಉಕಾರ ಮಕಾರಗಳು ಸೇರಿ ಓಂಕಾರ ಅನ್ನುವ ಶಬ್ದವಾಗಿದೆ. ಅಂದರೆ ಏನು ಅರ್ಥ? ಸರ್ವ ವೇದಾಂಗಗಳ ಸಾರ ಸರ್ವಸ್ವ ತಿಳಿಸಿಕೊಡಲಿಕ್ಕೆ ಹೊರಟಿದೆ ಈ ಗಾಯತ್ರಿ. ಹಾಗಾಗಿ ಈ ಗಾಯತ್ರಿ ವೇದಗಳ ತಾಯಿ. ಈ ಗಾಯತ್ರಿಯನ್ನ ಜಪಿಸುವುದಕ್ಕೆ ಮೊದಲಿಗೆ, ಗಾಯತ್ರಿ ಜಪ ಮಾಡುವಕ್ಕಿಂತಲೂ ಮೊದಲಿಗೆ ತತ್ವನ್ಯಾಸ, ಮಾತೃಕಾನ್ಯಾಸ, ಅಂಗನ್ಯಾಸ, ಕರನ್ಯಾಸ ಮುಂತಾದಿಗಳನ್ನ ಮಾಡಿಯೇ ಜಪವನ್ನ ಮಾಡಬೇಕು. ಇದರಿಂದ ವಿಶಿಷ್ಟವಾದ ಬ್ರಹ್ಮಲೋಕವನ್ನ ಹೊಂದುತ್ತಾರೆ ಮನುಷ್ಯರು. ಅದೇ ರೀತಿ ಗಾಯತ್ರಿಯ ನಿಜ ಸ್ವರೂಪವನ್ನ ತಿಳಿದು ಶಾಸ್ತ್ರೋಕ್ತ ವಿಧಿಯಿಂದ ಗಾಯತ್ರಿ ಜಪವನ್ನ ಮಾಡುವಾಗ ನಮ್ಮ ಹೃದಯಾಂತಃಕರಣದಲ್ಲಿ ಸೂರ್ಯಾಂತರ್ಗತನಾದ ಸವಿತೃನಾಮಕ ನಮ್ಮಲ್ಲಿ ನಿಂತು ಅನುಗ್ರಹ ಮಾಡ್ತಾ ಇದ್ದಾನೆ ಅನ್ನುವ ವಿಶಿಷ್ಟವಾದ ಅನುಸಂಧಾನ ಬಹಳ ಮುಖ್ಯ. ಒಂದು ಮಾತು ತಿಳಿಯಿರಿ, ಗಾಯತ್ರಿ ಮಂತ್ರ ಅಂತ ಒಂದೇ ಹೇಳ್ತಾ ಇಲ್ಲ ನಾನು. ನಾವು ಜೀವನದಲ್ಲಿ ಮಾಡುವ ಪರಮಾತ್ಮನ ವಿಷಯಕವಾದ ಏನೇನು ಕ್ರಿಯೆಗಳಿವೆಯಲ್ಲ ಅಲ್ಲಿ ಮುಖ್ಯವಾಗಿ ಅನುಸಂಧಾನ ಬೇಕು. ಯಾಕೆ ಗೊತ್ತಾ? ಅನುಸಂಧಾನವಿಲ್ಲದ ಮಂತ್ರ, ಅನುಸಂಧಾನವಿಲ್ಲದ ಪೂಜೆ, ಅನುಸಂಧಾನವಿಲ್ಲದ ಧಾರ್ಮಿಕ ಕ್ರಿಯೆ ವ್ಯರ್ಥ ವ್ಯರ್ಥ ವ್ಯರ್ಥ. ಅದಕ್ಕಾಗಿ ಗಾಯತ್ರಿ ಮಂತ್ರ ಜಪ ಮಾಡುವಾಗ, ಸಂಧ್ಯಾವಂದನೆಯನ್ನ ಮಾಡುವಾಗ, ಪೂಜೆಯನ್ನ ಮಾಡುವಾಗ ಏನು ಅನುಸಂಧಾನ ಬೇಕು ಗೊತ್ತಾ? ಹೇ ಸರ್ವೋತ್ತಮ ರೂಪಿ ಪರಮಾತ್ಮ, ನಿನ್ನ ಆಜ್ಞೆಯಿಂದ ಮಾಡುವ ಈ ಕರ್ಮ ಇದು ನಿನಗಾಗಿ ಸಮರ್ಪಿತ, ನನಗಾಗಿ ಅಲ್ಲ. ನನ್ನ ಯಾವುದೋ ಒಂದು ಕ್ಷುಲ್ಲಕವಾದ ಆಸೆ ಆಮಿಷಗಳಿಗೆ ನಾನು ಮಾಡ್ತಾ ಇಲ್ಲ. ತ್ವದಾಜ್ಞೆಯ ತ್ವತ್ಪ್ರೀತ್ಯರ್ಥಂ ತ್ವಾಮುದ್ದಿಶ್ಯ ತ್ವಾಮನುಸ್ಮರನ್ನೇವ ಭಗವತ ಅವಶೇಷಿತ ಭೋಗೇನ ನಿಶೇಷೀಕೃತ ಪ್ರಾರಬ್ಧ ಕರ್ಮಣಾಮ್ ಅಂತ ಹೇಳುತ್ತದೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಗುರುರಾಯರು.
ಹೇಳಿದಂತೆ ತ್ವದಾಜ್ಞೆಯ ಪರಮಾತ್ಮ ಇದು ನಿನ್ನ ಆಜ್ಞೆ, ತ್ವತ್ಪ್ರೀತ್ಯರ್ಥಂ ನಿನ್ನ ಪ್ರೀತಿಗಾಗಿ, ಅಷ್ಟೆಲ್ಲ ತ್ವಾಮುದ್ದೇಶ್ಯ ನಿನಗಾಗಿಯೇ ಮಾಡ್ತಾ ಇದ್ದೇನೆ ಈ ಕರ್ಮ ಅನ್ನುವ ವಿಶೇಷವಾದ ಅನುಸಂಧಾನ ಈ ಗಾಯತ್ರಿ ಮಂತ್ರದಲ್ಲಿಯೂ ಬೇಕು. ಇದಾದ ನಂತರ ಇನ್ನು ಗಾಯತ್ರಿ ಮಂತ್ರವನ್ನ ಎಷ್ಟು ಸಂಖ್ಯಾಕವಾಗಿ ಜಪ ಮಾಡಬೇಕು, ಯಾವ ಯಾವ ಸಂಖ್ಯಾಕವಾಗಿ ಮಾಡಿದಾಗ ಏನೇನು ಪುಣ್ಯವಿದೆ ಅನ್ನುವುದನ್ನು ತಿಳಿದುಕೊಳ್ಳೋಣ. ದಶಕ್ರತ್ವ ಪ್ರಜಪ್ತಾಸಾ ತ್ರಬ್ದಾಚ್ಚಾಘಂ ಕೃತಂ ಲಘುಂ ತತ್ಪಾಟ್ಪಂ ಚ ಪ್ರನ್ಯುದಾತ್ತು ನಾತ್ರ ಕಾರ್ಯಾವಿಚಾರಣ. ಗಾಯತ್ರಿ ಮಂತ್ರವನ್ನ ಒಂದು ದಿನವೂ ತಪ್ಪಿಸ್ಲಿಕ್ಕಿಲ್ಲ, ಇದು ಮುಖ್ಯವಾಗಿ ತಿಳಿಯಬೇಕು. ಇನ್ನು ನಿಜವಾಗಿ ನೋಡಿದರೆ ಸಾವಿರ ಗಾಯತ್ರಿ ಜಪವನ್ನ ಪ್ರತಿನಿತ್ಯವೂ ಮಾಡಬೇಕು. ನಮಗೆ ಏನೋ ಕಾರ್ಯಭಾರಗಳು, ಅದಕ್ಕಾಗಿ ನಾನು 10 ಗಾಯತ್ರಿಯನ್ನೇ ಮಾಡ್ತೇನೆ ಅಂತನ್ನುವರಿಗೂ ವಿಶಿಷ್ಟವಾದ ಫಲವಿದೆ. ಏನು ಅಂದರೆ 10 ಸಲ ಗಾಯತ್ರಿ ಜಪವನ್ನ ಜಪಿಸಿದರೆ ಅವನಿಗೆ ತಾನು ಮಾಡುವ ಅತ್ಯಂತ ಕ್ಷುಲ್ಲಕವಾದ ಪಾಪಗಳು, ಏನು ಕ್ಷುಲ್ಲಕವಾದ ಪಾಪಗಳು ಅಂದರೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದಾಗ ಯಾವುದೋ ಒಂದು ಪ್ರಾಣಿ ಹಿಂಸೆ ಮಾಡಿದ್ದೆ, ಬ್ರಾಹ್ಮಣರನ್ನ ಬೈದಿದ್ದೆ, ಇವೇ ಮೊದಲಾದಂತಹ ಏನೇನು ಪಾಪಗಳಿವೆಯಲ್ಲ, ಈ ರೀತಿಯಾದ ಮಾಡಿದ ಪಾಪಗಳು 10 ಸಲ ಗಾಯತ್ರಿ ಜಪವನ್ನ ಮಾಡುವುದರಿಂದ ನಾಶವಾಗಿ ಹೋಗ್ತದೆ. ನಾತ್ರ ಕಾರ್ಯ ವಿಚಾರಣ, ಈ ವಿಷಯದಲ್ಲಿ ಇನ್ನೊಂದು ಕಾಂಪ್ರಮೈಸೇ ಇಲ್ಲ, ಅಷ್ಟು ಮಹತ್ತರವಾದ ಫಲ ಕೊಡುತ್ತದೆ 10 ಗಾಯತ್ರಿ ಮಂತ್ರ. ಇನ್ನು ಶತಂ ಜಪ್ತ್ವಾಸು ಸಾದೇವಿ ಪಾಪೌಘ ಶಮನಿ ಸ್ಮೃತ ಸಹಸ್ರ ಜಪ್ತಾ ಸಾದೇವಿ ಉಪಪಾತಕ ನಾಶಿನಿ. 100 ಸಲ ಜಪಿಸಿದರೆ ಪಾಪಗಳ ಸಮೂಹವೇ ಪರಿಹಾರ ಮಾಡಲ್ಪಡುತ್ತದೆ ಅಂತೆ. ಪ್ರತಿನಿತ್ಯ ಮಾಡುವ ಪಾಪಗಳು ಕ್ಷಣಾರ್ಧದಲ್ಲಿ 100 ಸಲ ಭಕ್ತಿಯಿಂದ ಮಾಡಿದ ಗಾಯತ್ರಿ ಮಂತ್ರ ಅವುಗಳೆಲ್ಲವನ್ನ ತೊಳೆದು ಹಾಕ್ತಾರೆ. ಅದಕ್ಕೆ ನಾನು ಮೊದಲನೇ ಹೇಳಿದ್ದೆ, ಗಾಯತ್ರಿ ಅಂದ್ರೆ ಏನು, ಸಂಧ್ಯಾ ವಂದನೆ ಇದು ಮಾಡಿದರೆ ಪುಣ್ಯವಿಲ್ಲ, ಬಿಟ್ಟರೆ ಪಾಪ. ಯಾಕೆ ಗೊತ್ತಾ, ದೇವರು ನಮಗಾಗಿ ವಿಧಿಸಿದ ಈ ಕರ್ತವ್ಯ ಎಷ್ಟು ಮಹತ್ತರವಾಗಿದೆ ಅಂತಂದರೆ, ನಾವು ಮಾಡುವ ಪ್ರತಿನಿತ್ಯದ ಪಾಪಗಳ ನಾಶ ಹೌದು, ಅದೇ ರೀತಿಯಾಗಿ ನಾವು ಮಾಡುವ ಪ್ರತಿದಿನದ ಪುಣ್ಯದ ಒರೆಗಲ್ಲು ಅಂದರೆ ತಪ್ಪಾಗ್ಲಿಕ್ಕಿಲ್ಲ, ಟೆಸ್ಟ್ ಟ್ಯೂಬ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ, ಅಷ್ಟು ಮಹತ್ತರವಾಗಿದೆ ಈ ಸಂಧ್ಯಾ ವಂದನೆ. ಅದಕ್ಕಾಗಿ ಒಂದೊಂದು ಕರ್ಮಗಳಿಗೂ ಒಂದೊಂದು ಮಹತ್ತರವಾದ ಫಲ. ಇನ್ನು ಸಹಸ್ರ ಜಪ್ತಾತು ಸಾದೇವಿ ಉಪಪಾತಕ ನಾಶಿನಿ. 1000 ಸಲ ಜಪ ಮಾಡಿದರೆ ಉಪಪಾತಗಳು, ಕ್ಷುದ್ರ ಪಾತಕಗಳು, ಕ್ಷುದ್ರವಾದ ದುಷ್ಟ ಶಕ್ತಿಗಳು, ನಮಗೆ ಆಂತರಿಕ ಬಾಹ್ಯ ಶತ್ರುಗಳಿಂದ ಪೀಡೆ, ಸಂಸಾರದಿಂದ ಕಿರಿಕಿರಿ, ಯಾವ ಕೆಲಸದಲ್ಲಿಯೂ ಯಶಸ್ಸು ಆಗುವುದಿಲ್ಲ, ವಿದ್ಯೆ ಇಲ್ಲ ಅನ್ನುವ ಜನರು, ಜೀವನದಲ್ಲಿ ಎಲ್ಲದಕ್ಕಾಗಿಯೂ ಬಹಳ ನೊಂದ ಜನರು ಎನ್ನಿಸಿಕೊಳ್ಳುವ ಏನು ಉಪಪಾತಗಳಿವೆಯಲ್ಲ, ಅವೆಲ್ಲವೂ ಪರಿಹಾರವಾಗ್ತದೆ ಕೇವಲ 1000 ಸಲ ಗಾಯತ್ರಿ ಜಪವನ್ನ ಮಾಡುವುದರಿಂದ. ಇನ್ನು ಲಕ್ಷಂ ಜಪ್ಪೇನ ಚ ತಥಾ ಮಹಾಪಾತಕ ನಾಶಿನಿ. ಇನ್ನು 1,00,000 ಸಲ ಜಪ ಮಾಡಿದರಂತೂ ಮುಗುದೇ ಹೋಯಿತು, ಜೀವನದಲ್ಲಿ ಯಾವ ಪಾಪದ ಲೇಷವೂ ನಮಗೆ ಆಗೋದಿಲ್ಲ. ಹಾಗಂತ ನಾನು ಪ್ರತಿನಿತ್ಯ ನಿಮಗೆ 1,00,000 ಮಾಡಿ, ಪ್ರತಿನಿತ್ಯ 1,00,00,000 ಮಾಡಿ ಅಂತ ಹೇಳ್ತಾ ಇಲ್ಲ. ಯಾವತ್ತಿಗೂ ಕೂಡ ಹನಿ ಹನಿ ಸೇರಿದರೆ ಹಳ್ಳ, ಹಳ್ಳ ಸೇರಿದರೆ ನದಿ, ನದಿಗಳು ಸೇರಿದರೆ ಸಮುದ್ರ. ಅದೇ ರೀತಿ ಪ್ರಯತ್ನ ಮಾಡ್ತಾ, ಇವತ್ತು 10 ಮಾಡಿದ್ದೇನೆ, ನಾಳೆ 100 ಮಾಡೋಣ, ನಾಡಿದ್ದು 1000 ಮಾಡೋಣ, ಆಚೆ ನಾಡಿದ್ದು 10,000, 1,00,000 ಮಾಡೋಣ, 1,00,00,000 ಮಾಡೋಣ ಅನ್ನುವ ಆಸೆಯನ್ನ ಇಟ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ನಿನ್ನೆ 1000 ಮಾಡಿದ್ರೆ ಇವತ್ತು 100 ಮಾಡಿದ್ರೆ ನಾಳೆ 10 ಮಾಡ್ತೇನೆ ಅನ್ನುವ ಧಾರ್ಮಿಕದಲ್ಲಿ, ಧರ್ಮದ ರೀತಿಯಲ್ಲಿ, ಧರ್ಮದ ಜಾತ್ರೆಯಲ್ಲಿ ನಾವು ಅದಕ್ಕೆ ಡಿಸ್ಕೌಂಟ್ ಮಾಡುವುದು ಬೇಡ. ನಮ್ಮ ಸಮಯ ಡಿಸ್ಕೌಂಟ್ ಇದ್ದರೂ ನಮ್ಮ ಕೆಲಸಗಳಿಗೆ ಡಿಸ್ಕೌಂಟ್ ಅನ್ನ ಕೊಟ್ಟು ವಿಶಿಷ್ಟವಾದ ಗಾಯತ್ರಿ ಮಂತ್ರದ ಜಪಕ್ಕಾಗಿ, ಸಂಧ್ಯಾ ವಂದನೆಗಾಗಿ ಸಮಯವನ್ನ ಮೀಸಲಿಡೋಣ. ಅದೇ ರೀತಿಯಾಗಿ 1,00,00,000 ಸಲ ಪೂಜೆ ಗಾಯತ್ರಿ ಜಪ ಮಾಡಿದರಂತೂ ಅದಕ್ಕೆ ಪಾರವೇ ಇಲ್ಲದ ಪುಣ್ಯ. ಎಷ್ಟು ಗೊತ್ತಾ, 1,00,00,000 ಜಪ್ತ್ವ, 1,00,00,000 ಗಾಯತ್ರಿ ಜಪವನ್ನ ಮಾಡಿದರೆ ಅವನ ಪುಣ್ಯಕ್ಕೆ ಇನ್ನೊಂದು ಸಮನಾದ ಪುಣ್ಯವೇ ಇಲ್ಲ, ಅಷ್ಟು ಮಹತ್ತರವಾದ ಪುಣ್ಯವಿದೆ. ಒಂದು ಕಿವಿ ಮಾತನ್ನ ಹೇಳ್ತೇನೆ ಕೇಳಿ. ಸಂಧ್ಯಾ ಪೂಜೆ ಮಾಡ್ತೀರೋ ಮಾಡಲೇಬೇಕು, ಪೂಜೆ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಹೋಮ ಹವನಗಳು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಗುಡಿ ಗುಂಡಾರಗಳಿಗೆ ಹೋಗ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಆದರೆ ದೇವರ ಸ್ಮರಣೆ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಆದರೆ ಗಾಯತ್ರಿ ಮಂತ್ರವನ್ನ ಅವಶ್ಯವಾಗಿ ಅಹರ್ನಿಶವಾಗಿ ಮಾಡಬೇಕು.
ಅವೆಲ್ಲದರಿಂದ ಮಾಡಿದ ಪುಣ್ಯವೂ ಒಂದು ತಕ್ಕಡಿಯಲ್ಲಿ ಇಟ್ಟು, ಗಾಯತ್ರಿ ಮಂತ್ರ ಜಪ ಮಾಡಿದ ಪುಣ್ಯವೂ ಒಂದು ತಕ್ಕಡಿಯಲ್ಲಿಟ್ಟರೆ ಗಾಯತ್ರಿ ಮಂತ್ರದ ಜಪದ ಪುಣ್ಯವೇ ಹೆಚ್ಚಾಗ್ತದೆ. ಅಷ್ಟು ಮಹತ್ತರವಾಗಿದೆ ಈ ಗಾಯತ್ರಿ ಮಂತ್ರದ ಜಪದ ಸಂಖ್ಯಾ. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರದ ಜಪ, ಅದಕ್ಕಾಗಿ ಪರಮಾತ್ಮ ನಮಗೆ ಕೊಟ್ಟ ಅದ್ಭುತವಾದ ಅಮೃತವಾದ ಕೊಡುಗೆ ಈ ಗಾಯತ್ರಿ ಮಂತ್ರವನ್ನ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಪ್ರತಿನಿತ್ಯವೂ ಗಾಯತ್ರಿ ಜಪವನ್ನ ಮಾಡೋಣ. ಎಷ್ಟೇ ಕಾರ್ಯಭಾರವಿದ್ದರೂ ಕನಿಷ್ಠ ಪಕ್ಷ 10 ಮಾಡಲಿಕ್ಕೆ ಪ್ರಯತ್ನ ಮಾಡೋಣ, 10 ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇದರಿಂದ ಜೀವನದ ಧನ್ಯತೆ ಇದೆ, ಉತ್ತಮ ಸಂತಾನವಿದೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಏನು ಬೇಕೋ, ಮನೆ ಮಠ, ಹೆಂಡತಿ ಮಕ್ಕಳು, ಸಂಸಾರ, ಐಶ್ವರ್ಯ ಎಲ್ಲ ಸಮೃದ್ಧಿ ಸಿಗುತ್ತದೆ. ಅಷ್ಟೇ ಅಲ್ಲ, ಇವೆಲ್ಲ ಏನೋ ಕ್ಷುಲ್ಲಕವಾಯಿತು, ಅಪರೂಪದ ಅತ್ಯಂತ ಶ್ರೇಷ್ಠವಾದ ಎಲ್ಲ ಪುಣ್ಯಗಳಿಗೂ ಪರಮ ಪುಣ್ಯವೆನಿಸಿದ ಮೋಕ್ಷವೇ ಸಿಗುತ್ತದೆ ಎಂದ್ರೆ ಇನ್ನೇನು ಹೇಳಬೇಕು ಹೇಳಿ, ಇನ್ನೇನು ಹೇಳಬೇಕು? ಅಂತಹ ಮಹತ್ತರವಾದ ಗಾಯತ್ರಿ ಮಂತ್ರ ಜಪವನ್ನ ನಾವೆಲ್ಲರೂ ಮಾಡಿ ಕೃತಾರ್ಥರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.